ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರಶ್ನೆ ಕೇಳಬೇಕು ಅನ್ಸುತ್ತೋ, ಪ್ರಶ್ನೆ ಕೇಳೋದು ಎಲ್ಲರ ಹಕ್ಕು, ಎಲ್ರಿಗೂ ಬೇಕದು ಪ್ರಶ್ನೆ ಕೇಳಬೇಕು ಅನ್ನೋದು. ಅದನ್ನು ನಾನು ಸಿನಿಮಾ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರತಿ ಸಿನಿಮಾಲು ಸಿಟಿ ಲೈಟ್ಸಲ್ಲೂ ತುಂಬ ಪ್ರಶ್ನೆ ಕೇಳೋಕೆ ಕೊಟ್ಟಿದ್ದೀನಿ. ಅದು ಬಹುಶಃ ನಿಮ್ಮೆಲ್ರಿಗೂ ಅನಿಸುತ್ತೆ, ಸರ್ವೇ ಸಾಮಾನ್ಯ ಆ ಕತೆ ನೋಡಿರೋರಿಗೆ ಅಥವಾ ಬೆಂಗಳೂರಲ್ಲಿ ಓಡಾಡೋರಿಗೆ ಎಲ್ಲರಿಗೂ ಆ ಪ್ರಶ್ನೆ ನಾನು ಕೇಳಬೇಕು ಅನಿಸುತ್ತೆ, ವ್ಯವಸ್ಥೆ ಕೇಳಬೇಕು ಆ ಪ್ರಶ್ನೆ ಅನಿಸುತ್ತೆ. ಸರ್, ಇವಾಗ ಪ್ರತಿ ಸಿನಿಮಾ ನೀವು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಸಿನಿಮಾ ಒಂದು ಸ್ಪೆಷಲ್ ಅನ್ಸುತ್ತೆ. ನಿಮ್ಮ ಮಗಳು ಈ ಸಿನಿಮಾದಲ್ಲಿ ಇರೋದು, ಸೊ ಎಫರ್ಟ್ ಎಷ್ಟು ಡಬಲ್ ಆಗಿತ್ತು ಸರ್. ಮತ್ತೆ ಜವಾಬ್ದಾರಿ, ಮಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ನಿಮ್ಗೆ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ಥರ ನಿಭಾಯಿಸಿದ್ರಿ ಅಂತ? ಈಗ ಅಲ್ಲೇನಾಗುತ್ತೆ, ಈಗ ಆಚೆ ಬಂದಾಗ ಮಗಳು, ಅಲ್ಲಿ ಸೆಟ್ಟಲ್ಲಿ ಬಂದಾಗ ಮಗಳು ಅಂತ ನಾನು ಯಾವತ್ತೂ ನೋಡಲೇ ಇಲ್ಲ. ಯಾಕೆಂದರೆ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸರ್, ಇದು ತುಂಬ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದೀರಾ ಅಂತ. ಅಲ್ಲೆಲ್ಲೂ ಮಗಳು ಮುದ್ದ ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಸಿನಿಮಾಗೆ ಡೈರೆಕ್ಷನ್ ಮಾಡೋದು ಬೇರೆ, ಅಲ್ಲಿ ನೀವೇ ಆ್ಯಕ್ಟರ್ ಆಗಿರ್ತೀರ, ನೀವೇ ಇಲ್ಲಿ ಆ್ಯಕ್ಷನ್ ಕಟ್ಟಿ ಹೇಳ್ತಿರ್ತೀರ. ಸೊ ನಿಮ್ಮ ಮಗಳಿಗೆ ಹೇಳುವಂಥದ್ದು, ಜೊತೆಗೆ ವಿನಯ್ ಅವ್ರಿಗೆ ಹೇಳುವಂಥದ್ದು. ಸೊ ವಿನಯ್ ಅವ್ರು ನೋಡಿದ್ರೆ ಸಾಫ್ಟ್, ಓಕೆ ಕ್ಲಾಸು, ನೀವು ನೋಡಿದ್ರೆ ಮಾಸು ಮತ್ತು ಲೋಕಲ್ ಕರ್ಕೊಬಂದ್ಬಿಟ್ಟಿದ್ದೀರಾ. ಅವರು ಅಡ್ಜಸ್ಟ್ ಚೆನ್ನಾಗಿ ಆದ್ರೆ ಅಫ್ಕೋರ್ಸ್ ಅವರು ಹೊಂದಾಣಿಕೆ ಆಗ್ತಾರೆ. ಹೆಂಗಿತ್ತು ಅವ್ರ ಅಡ್ಜಸ್ಟ್ಮೆಂಟ್? ವಿನಯ್ ತುಂಬ ಲೈಕ್ ಏನು ಹೇಳಿದ್ರು ಮಾಡ್ತಾರೆ, ಅದು ನನಗಿಷ್ಟ. ಅಂದರೆ ಒಂದು ಪ್ರಶ್ನೆ ಮಾಡಬೇಕು ಯಾವಾಗಲೂ ಡೈರೆಕ್ಟ್ರನ್ನ, ಮತ್ತು ಇನ್ನೊಂದು ಈ ಥರ ಅಲ್ಲ ಈ ಥರ ಓಕೆನಾ ಅಂದಾಗ ವಾವ್ ಅನಿಸುತ್ತೆ. ಅದರಲ್ಲಿ ವಿನಯ್ ಸಖತ್ ಎಕ್ಸ್ಪರ್ಟ್ ಇದೆ. ಡೈರೆಕ್ಷನ್ ಮಾಡಿದ್ದಂಥದ್ದು ಬೇರೆಯವ್ರಿಗೆ ಯಾರು? ನಾನು ಬೇರೆಯವ್ರು ಡೈರೆಕ್ಟ್ ಮಾಡಿದಾಗ ಆ್ಯಕ್ಚುಲಿ ನನಗೆ ತುಂಬ ಇವತ್ತಿಗೂ ಭಯ ಇದೆ. ಮತ್ತು ಮತ್ತೊಂದು ದೊಡ್ಡ ಪರೀಕ್ಷೆ ಬರ್ತಿದ್ವಿ, ನನ್ನ ಮೇಲೆ ಬರ್ಕೊಂಡಾಗ ಇನ್ನೊಂದು ಮಾಡ್ಕೊಂಡು ಗೆಲ್ಬೋದು ಅಂತ ಹೇಳ್ಬಿಡ್ಬೋದು. ಇದು ಹಂಗಲ್ಲ. ಇದು ನಾನು ಬೇರೆಯವ್ರಿಗೆ, ನಾನು ಅವ್ರ ಪರವಾಗಿ ನಾನು ಪರೀಕ್ಷೆ ಬರೆದು ಎದುರಿಸ್ತಾ ಕೂತಿದ್ದೀನಿ ಈಗ. ಸೊ ಹಾಗಾಗಿ ಅದಕ್ಕೆ ಪ್ರಮೋಷನ್ಗಳನ್ನ ಕರೆಕ್ಟಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸರ್, ವಿಜಯ್ ಸರ್ ಯಾವುದೇ ಅಂತಾರೆ, ಸೊ ಈ ಸಿಟಿ ಲೈಟ್ಸ್ ಕೆಳಗಡೆ ಇರುವಂಥ ಕತ್ತಲು ಜಗತ್ತು ಎಷ್ಟು ಕಾಡುತ್ತೆ ಸರ್ ನಿಮಗೆ ಅಂತ ಬೆಂಗಳೂರು? ಅದೇ ಹೆಣ್ಣುಮಕ್ಕಳು ತುಂಬ ಕಾಡುತ್ತಪ್ಪ, ತುಂಬ ಕಾಡುತ್ತೆ. ಅದು ಸಿನಿಮಾ ಆದಮೇಲೆ ಅಷ್ಟು ಹಂಚ್ಕೋತೀನಿ. ಅದು ಬಹುಶಃ ನೀವೆಲ್ಲರೂ ಮುಂದೆ ನಿಲ್ಲಬೇಕಾಗತ್ತೆ. ಬಟ್ ನಮ್ಮಗಳ ಕೂಗು, ಫಾರ್ ಎಕ್ಸಾಂಪಲ್ ಈಗ ನಾವು ಭೀಮಾಲಿ ಏನು ನಾವು ಡ್ರಗ್ ಬಗ್ಗೆ ಕೂಗಿದ್ವಿ, ಅದು ತುಂಬ ಇಲ್ಲಿವರೆಗೂ ಓಡಾಡ್ತಾ ಇದೆ. ಸೊ ಅದನ್ನ ಎಲ್ಲಿ ಹುಡುಕ್ತೀರಾ ಅಂತ? ಈಗ ನಿಮಗೆ ನಾನ್ ವೆಜ್ಜಲ್ಲಿ ನಳ್ಳಿ ಮೂಳೆ ತುಂಬ ಇಷ್ಟನಾ? ಯಾಕಂದರೆ ಪದೇ ಎಲ್ಲ ಸಂಘದಲ್ಲಿ ನಳ್ಳಿ ಮೂಳೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ, ನಾನ್ ವೆಜ್ ತಿನ್ನೋರು ಎಲ್ಲರೂ ನಲ್ಲಿ ಮೂಳೆ ಟೇಸ್ಟ್ ಮಾಡೇ ಮಾಡ್ತಾರೆ. ಯಾವಾಗಲೂ ನಲ್ಲಿ ಮೂಳೆ ಇಲ್ದಿರ ಸಾರೇ ಅಲ್ಲ. ಅದು ನಾಟಿ ಕೋಳಿ ಮಾಡಿದ್ರು ಆ ಮೂಳೆ ಹಾಕು ಅಂತಾರೆ, ಕಬಾಬ್ ಮಾಡಿದ್ರು ವಿತ್ ಬೋನ್ಲೆಸ್ ಅಂತ ಕೇಳಿದ್ರೆ ವಿತ್ ಬೋನೇ ಕೊಡಪ್ಪ ಅಂತಾರೆ. ಸೊ ಹಾಗೆ ನಲ್ಲಿ ಮೂಳೆನೂ ಅಷ್ಟೇ, ಅದೊಂದು ಶುದ್ಧ ನಲ್ಲಿ ಮೂಳೆ ಎಳೆದಾಗಲೇ ಆನಂದ ಅದು. ಸೊ ದುನಿಯಾ ವಿಜಯ್ ಸರ್ ಏನಾದರೂ ರಾಜಕೀಯಕ್ಕೆ ಬರೋದು ಏನಾದರೂ ಸಾಧ್ಯತೆಗಳಿದೆಯಾ? ಬಿಕಾಸ್ ಯಾಕೆ ಅಂದರೆ ಈಗ ಫಿಲಿಮ್ ಸ್ಟಾರ್ಗಳೇ ರಾಜಕೀಯದಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇರುವಂಥದ್ದು, ಗೆಲ್ತಾ ಇರುವಂಥದ್ದು. ಸೊ ದುನಿಯಾ ವಿಜಯ್ ಸರ್ ಯಾವಾಗಾದರೂ ಬಂದ್ಬಿಡೋ ಚಾನ್ಸಸ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಹರಿದಾಡ್ತಿದೆ. ಯಾಕಂದ್ರೆ ತಮಿಳುನಾಡಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ, ಇಲ್ಲಿ ಕರ್ನಾಟಕದ ವಿಜಯ್ ಕುಮಾರ ಯಾವಾಗ ವಿಜಯ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರು ಗೆದ್ದಿರೋದು ನನಗೆ ತುಂಬಾ ಸಂತೋಷ ಇದೆ. ಯಾಕೆಂದರೆ ಒಂದು ನನ್ನ ಹೆಸರು, ಸೊ ನನ್ನ ಹೆಸರೇ ಆಗಿರೋದ್ರಿಂದ ಅದೊಂದು ಎಲ್ಲ ಕಡೆ ಖುಷಿ. ತಮಿಳಲ್ಲೊಬ್ಬರು ವಿಜಯ್, ಕನ್ನಡದಲ್ಲೊಬ್ಬರು ವಿಜಯ್ ಅಂತ. ಮತ್ತು ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಆ್ಯಕ್ಚುಲಿ ಈ ಬದಲಾವಣೆಗಳು ಎಲ್ಲ ಕಡೆನೂ ಆಗಬೇಕು, ಎಲ್ಲ ಸ್ಟೇಟಲ್ಲೂ ಆಗಬೇಕು, ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳು. ಅಂದರೆ ಇವತ್ತು ಜಂಜಿಗಳು ನಿರ್ಧಾರ ಮಾಡ್ತಿರುವಂಥ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳ್ನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಲಿಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಲಿಸಿದ್ದಕ್ಕೆ ನನಗೂ ತುಂಬ ಮನಸಾರೆ ಖುಷಿ. ಕರ್ನಾಟಕದಲ್ಲೂ ಒಬ್ಬ ಆಕ್ಟರ್ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ, ಒಂದಷ್ಟು ನೇಮ್ಸ್ಗಳು ಬರ್ತಾ ಇದೆ. ನಿಮ್ಮದು, ಉಪೇಂದ್ರ ಸರ್ದು, ದರ್ಶನ್ ಸರ್ದು, ಎಲ್ಲರದ್ದು ಬರ್ತಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಗಳ ಬಗ್ಗೆ. ಈ ಬದಲಾವಣೆಗೆ ಜಂಜಿಗಳು ತುಂಬ ಕಾರಣಕರ್ತರಾಗ್ತಾರೆ. ಅಂದರೆ ಇವತ್ತು ನಮ್ಮಲ್ಲೂ ಆಗ್ಬೋದು, 2 ಪಕ್ಷ ಇದೆ ಅಂತ ಇಟ್ಕೋಣ, 2-3 ಪಕ್ಷ, ಆದರೆ ಒಂದು ಜಂಜಿಗಳು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ. ಒಂದು ಬದಲಾವಣೆ ಅಂತೂ ಬೇಕು ಎಲ್ಲ ಕಡೆ. ನಿಮಗೆ ಆಸಕ್ತಿ ಇದೆಯಾ ಸರ್? ಅಲ್ಲ, ನನ್ನ ಆಸಕ್ತಿ ಬಗ್ಗೆ ಬದಲಾವಣೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ರಾಜಕೀಯಕ್ಕೆ ಬರೋದು ನಿಮಗೆ ಆಸಕ್ತಿ ಇದೆಯಾ ಸರ್? ಅವಕಾಶ ಟೈಮ್ ಬರಲಿ, ಹೇಳ್ತೀನಿ. ಟೈಮ್ ಬರಲಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.